ಏನ್ ಗೊತ್ತಾ, ಈ ಡೀಸೆಂಟ್ ಆಗಿರ್ತಾರಲ್ಲ ಗಂಡ್ಮಕ್ಳು ಅಂತವ್ರಿಗೆ ಈ ಹುಡುಗಿರ್ ಬೀಳೋದಿಲ್ಲ. ಈ ಕೆಪ್ರ ನನ್ ಮಕ್ಳು, ಈ ತರ ಹುಚ್ಚು ನನ್ ಮಕ್ಳು ಇರ್ತಾರಲ್ಲ ಅಂತವ್ರ ಹಿಂದೆ ಹಾರ್ಕೊಂಡು ಓಡೋಗ್ತಾರೆ. ಈ ತರ ನಾಯಿಗೆ ಒದೆ ತಿಂದಂಗ್ ಒದೆ ತಿನ್ನೋದಕ್ಕೆ. ಸ್ವಲ್ಪ ಹೆಣ್ಮಕ್ಳು ಆಯ್ಕೆ ಮಾಡ್ಕೊಂಡವಾಗ ಹುಷಾರಾಗಿ ಆಯ್ಕೆ ಮಾಡ್ಕೊಳ್ರಮ್ಮ. ಕೊನೆಗೆ ಈ ತರ ಒದೆ ತಿಂದು ಈ ತರ ಸೈಕತನ ನೋಡಿ ಜೀವನ ಪರ್ಯಂತ ಸಾಯೋ ಬದಲು ಒಂದ್ಸಲ ನಿಮ್ಮ ಆಯ್ಕೆ ಸರಿ ಇದೆಯಾ ತಪ್ಪಿದ್ಯಾ ಅಂತ ನೋಡ್ಕೊಳ್ಳಿ. ಡೀಸೆಂಟ್ ಆಗಿರೋರ್ನೆಲ್ಲ ಬಿಟ್ಬಿಡ್ತೀರಾ. ಈ ಹುಚ್ಚು ನಂಗೆ ಪೊರ್ಕಿ ಬಿದ್ದಿರ್ತಾರಲ್ಲ, ರೋಡ್ ತಿರ್ಕೊಂಡು ಈ ಸ್ಲಮ್ಗಳ ತರ ಆಡ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಹೋಗಿ ಹಾರ್ಕೊಂಡೋಗಿ ನೀವೇ ಬಿದ್ಬಿಡ್ತೀರಾ. ಅದಾದ್ಮೇಲೆ ಈ ತರ ವಸ್ತು ಸೈಕೋ ಬಿಹೇವಿಯರ್ಗಳನ್ನೆಲ್ಲ ನೋಡ್ಕೊಂಡು ಜೀವನ ಪರ್ಯಂತ ಸಾಯ್ತೀರಾ. ಅವ್ನ್ ರೋಡಲ್ಲೇ ಈ ಪರಿ ಆಡ್ತಿದ್ದಾನೆ ಅಂತಂದ್ರೆ ಅವ್ನ್ ಎಂತ ಮನುಷ್ಯ ಇರ್ಬೇಕು. ಒಳ್ಳೆಯವ್ರನ್ನೂ ಸ್ವಲ್ಪ ಹುಡುಕೊಳ್ಳಿ. ಒಳ್ಳೆಯವ್ರನ್ನ ಕಾಲ್ ಕಸ ಮಾಡ್ತೀರಾ, ಇಂಥ ದರಿದ್ರ ನನ್ನ ಮಕ್ಕಳಿಂದ ಓಡೋಗ್ತೀರಾ. ಒಂದು ಪ್ರಾಬ್ಲಮ್ ಇತ್ತು, ಪೂಜೆ ಎಲ್ಲ ಮಾಡಿಸ್ದೆ. ಸ್ವಲ್ಪ ದಿವಸದಲ್ಲಿ ನಂದು ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದಕ್ಕೆ ನಾನು ಯಾವಾಗೂ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೆ ಅದು ಎಲ್ಲನೂ ಆಗ್ತದೆ. ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ಆಗ್ತಿದೆ, ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬಾ ನಿರ್ವಿಘ್ನವಾಗಿ ಹೋಗ್ತದೆ. ಅನ್ಕೊಂಡಿದ್ದಂಗೆ ಆಗಿದೆ. ಯಾವತ್ತೂ ಅವ್ರ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಕೈ ಬಿಡೋಲ್ಲ. ನಂಬಿದವ್ರನ್ನ ಅವ್ರನ್ನೇ ನಂಬಿರೋದು. ಅವ್ರನ್ನ ಯಾವತ್ತು ನಾವು ಎಲ್ಲೇ ನಿಂತ್ಕೊಂಡು ನೆನ್ಸ್ಕೊಂಡ್ರು ನಾವ್ ಅನ್ಕೊಂಡಿದ್ದ. ನಮ್ ತಂಗಿ ಮಗಳಿಗೆ ಮಕ್ಕಳಿರ್ಲಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ. ಗಂಡು ಮಗು ಆಗಿದೆ. 100ಗೆ 200% ಸತ್ಯ ಇದೆ. ಪರಿಹಾರ ಪಡೆದ ಜನರ ಅಭಿಪ್ರಾಯ ಕೇಳಿದ್ದೀರಿ ಅಲ್ವಾ? ಯಾವುದೇ ಗುಪ್ತ ನಿಗೂಢ ಎಂತದ್ದೇ ಸಮಸ್ಯೆಗಳಿದ್ದರೂ ಗ್ಯಾರಂಟಿ 100ಕ್ಕೆ 101ರಷ್ಟು ಶಾಶ್ವತವಾದಂತಹ ಪರಿಹಾರವನ್ನು ಇವರಲ್ಲಿ ಪರಿಹಾರ ಪಡೆಯದೆ ಯಾರೂ ವಾಪಸ್ ಹೋಗಿಲ್ಲ. ನೀವು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ವಿಶ್ವಾಸ, ನಂಬಿಕೆ ಮತ್ತು ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಾ? ಚಿಂತೆ ಮಾಡಬೇಡಿ, ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಕೇವಲ 24 ಗಂಟೆಯಲ್ಲಿ ಪರಿಹಾರ. ರಾಯರಿದ್ದಾರೆ, ನಂಬಿ ಕರೆ ಮಾಡಿ.